ಹಲೋ ಎವ್ರಿವನ್, ದಿಸ್ ಇಸ್ ನೀತು ಚಂದನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನನ್ನ ಮಗಳ ಸ್ಕೂಲಲ್ಲಿ ಫ್ಯಾಮಿಲಿ ಸಂಕ್ರಾಂತಿ ಆ್ಯಂಡ್ ಹಳ್ಳಿ ಸೊಗಡು ಅಂತ ಹೇಳ್ಬಿಟ್ಟು ಒಂದು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದರು. ಹಾಗೆ ಪ್ರೋಗ್ರಾಮ್ಗೆ ಪೇರೆಂಟ್ಸ್ನ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ನ ಕೂಡ ಇನ್ವೈಟ್ ಮಾಡಿದರು. ಸೊ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಅಮ್ಮ ಹೋಗಿದ್ವಿ. ಪ್ರೋಗ್ರಾಮ್ ಇನ್ನು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾವು ಸ್ಕೂಲ್ ಹತ್ತಿರ ಹೋಗ್ತಾ ಇದ್ದಾಗೆ ಎಲ್ಲ ಪೇರೆಂಟ್ಸ್ನ ಕೂಡ ಸ್ಕೂಲ್ ಸ್ಟಾಫ್ಸ್ ಒಂದು ಬ್ಯೂಟಿಫುಲ್ ರಂಗೋಲಿ ಮೂಲಕ ವೆಲ್ಕಮ್ ಮಾಡಿದ್ರು. ನಾನು ಹೋಗೋ ಅಷ್ಟರಲ್ಲಿ ಮಕ್ಕಳೆಲ್ಲ ರೆಡಿಯಾಗಿ ಕೆಲವು ಪೇರೆಂಟ್ಸ್ ಕೂಡ ಬಂದು ಅಲ್ಲಿ ಕೂತಿದ್ರು. ಪ್ರೋಗ್ರಾಮಿನ ಸ್ಟಾರ್ಟ್ ಆಗಲಿಲ್ಲ, ಬೇಗನೆ ಹೋದ್ವಿ. ನನ್ನ ಮಗಳು ಯಾಕೋ ಗೊತ್ತಿಲ್ಲ, ಪೇರೆಂಟ್ಸ್ ಎಲ್ಲರೂ ಇರೋವಾಗ ಪ್ಯಾನಿಕ್ ಆಗ್ತಾಳೆ. ಲಾಸ್ಟ್ ಟೈಮ್ ಕೂಡ ಹಾಗೆ ಒಂದು ಫಂಕ್ಷನ್ಗೆ ಹೋದಾಗ ತುಂಬಾ ಅಳ್ತಾ ಇದ್ಲು. ಸೊ ಈ ಸಲ ನೋಡೋಣ ಅಂದ್ಕೊಂಡು ಹೋದ್ವಿ, ಬಟ್ ಪರವಾಗಿಲ್ಲ. ಆದರೂ ನಮ್ಮನ್ನು ನೋಡಿ ಸ್ವಲ್ಪ ಫೇಸ್ ಡಲ್ ಆಗಿತ್ತು. ಸ್ಕೂಲಲ್ಲಿ ಅವಳಿಗೆ ಟೀಚರ್ಸ್ ಹೇಳಿದ್ರತ್ತೆ, ಅಮ್ಮ ಬಂದಾಗ ಅಳೋ ಹಾಗಿಲ್ಲ, ಎದ್ದು ಹೋಗೋ ಹಾಗಿಲ್ಲ ಅವ್ರ ಹತ್ರ ಅಂತ ಹೇಳ್ಬಿಟ್ಟು. ಹಾಗಾಗಿ ಸುಮ್ಮನೆ ಇದ್ಲು. ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಹಾಗೆ ನಿಮಗೆ ಗೊತ್ತಲ್ವಾ, ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಸ್ಕೂಲಲ್ಲಿ ಹಳೆ ನೆನಪುಗಳನ್ನೆಲ್ಲ ಮರುಕಳಿಸೋ ಪ್ರಯತ್ನನ ಟೀಚರ್ಸ್ ರೀಕ್ರಿಯೇಟ್ ಮಾಡಿದರು. ರಾಗಿ ಬೀಸೋದು, ಒಳಕಲ್ಲು, ಒನಕೆ, ಹಾಗೆ ಅಜ್ಜಿ ಜೊತೆ ಕೈ ತುತ್ತು ತಿಂತಾ ಇರೋದು. ಹಿಂದೆ ಎಲ್ಲ ಇವಾಗಿರೋ ಥರ ಕೋರ್ಟ್ ಕಚೇರಿಗಿನ್ನ ಪಂಚಾಯಿತಿ ಕಟ್ಟೆ ಎಲ್ಲ ತೀರ್ಮಾನಗಳಾಗ್ತಿತ್ತು. ಸೊ ಆ ಥರದೊಂದು ಪಂಚಾಯಿತಿ ಕಟ್ಟೆ, ಹಾಗೆ ಎತ್ತಿನ ಗಾಡಿ, ಮನೆಯಲ್ಲಿ ಅಜ್ಜಿ ಮಜ್ಜಿಗೆ ಕಡಿತಾ ಇದ್ದಿದ್ದು ನೆನಪೆಲ್ಲ ನನಗಾಯಿತು ಅಲ್ಲಿ ನೋಡಿ. ಸೊ ಅದನ್ನೆಲ್ಲ ಅವರು ಅಲ್ಲಿ ರಿಯಕ್ರಿಯೇಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಬಾವಿಲಿ ನೀರು ಸೇದೋದು, ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು, ಹಾಗೆ ಮಡಕೆ ಮಾಡೋದು, ಮತ್ತು ಇನ್ನು ಆಟಕ್ಕೆ ಅಂತ ಹೇಳ್ಬಿಟ್ಟು ಬಂದರೆ ಲಗೋರಿ, ಪಿಲ್ಲಿಕಲ್ಲು, ಟೈರಲ್ಲಿ ಗಾಡಿ ಓಡಿಸ್ತಾ ಇದ್ದಿದ್ದು, ಚೌಕಾಬಾರ, ಹೀಗೆ ತುಂಬ ಅಲ್ಲಿ ಹಳೇದು ಏನಿತ್ತು ನಮ್ಮ 90s ಕಿಡ್ಸ್ ಮೆಮೊರೀಸು ಅದನ್ನೆಲ್ಲ ಅವರಲ್ಲಿ ಇಟ್ಟಿದ್ರು. ಸೊ ಮಕ್ಕಳಿಗೆ, ಇವಾಗಿನ ಮಕ್ಕಳಿಗಂತೂ ಅದೆಲ್ಲ ಗೊತ್ತೇ ಇಲ್ಲ, ಮೊಬೈಲಲ್ಲೇ ಮುಳುಗೋಗಿರ್ತಾರೆ. ಅದ್ರ ಮಧ್ಯೆ ಈ ಥರದ್ದು ಒಂದು ಮಕ್ಕಳಿಗೆ ತೋರಿಸೋದಕ್ಕೆ ಅಂತ ಹೇಳಿಬಿಟ್ಟು ಮಾಡಿದ್ದು ಒಂದು ಬೆಸ್ಟ್ ಆಪರ್ಚುನಿಟಿ ಆಗಿತ್ತು. ಸೊ ತುಂಬ ಖುಷಿ ಆಯಿತು. ಇವಾಗಿನ ಜನ್ರೇಷನ್ ಮಕ್ಕಳಿಗೆ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಸಿಗಲ್ಲ. ಸೊ ಸ್ಕೂಲ್ಗಳಲ್ಲಿ ಈ ಥರ ಒಂದು ಟಾಪಿಕ್ ಇಟ್ಕೊಂಡು ಹಳ್ಳಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ತೋರಿಸೋದ್ರಿಂದ ಇವಾಗಿನ ಮಕ್ಕಳು ಅಟ್ಲೀಸ್ಟ್ ನೋಡಿ ಆದ್ರೂ ತಿಳ್ಕೊತಾರೆ ಹಳ್ಳಿ ಲೈಫ್ ಸ್ಟೈಲ್ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಒಂದೊಳ್ಳೆ ಕಾನ್ಸೆಪ್ಟ್ ಅಂತಲೇ ಹೇಳಬಹುದು ಇದು. ಆ್ಯಂಡ್ ನನ್ನ ಮಗಳಿಗೆ ಹಸಿವಾಗಿತ್ತು ಮತ್ತು ಅವಳು ತುಂಬ ಟೈಮ್ ಇರಲಿಲ್ಲ. ನಮ್ಮ ಹತ್ರ ಬಂದುಬಿಟ್ಟು ಸ್ನ್ಯಾಕ್ಸ್ ತಿಂತೀನಿ ಅಂತ ಅವ್ರ ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋದ್ಲು, ಲಂಚ್ ಪ್ಯಾಕ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಹಾಗೆ ಅವಳು ಕೂರೋ ಪ್ಲೇಸ್ನ ಕೂಡ ತೋರಿಸಿದ್ಲು, ಅಮ್ಮ ನಾನು ಇಲ್ಲೇ ಕೂರೋದು ಅಂತ. ನನಗೆ ತುಂಬ ಖುಷಿ ಆಯಿತು. ನನ್ನ ಸ್ಕೂಲ್ ಡೇಸು ನನಗೆ ನೆನಪಾಯಿತು. ಆ್ಯಂಡ್ ಸ್ಕೂಲ್ ಬಗ್ಗೆ ಹೇಳೋದಾದರೆ ಇಟ್ ವಾಸ್ ಅ ಬೆಸ್ಟ್ ಫಾರ್ ಎವ್ರಿ ಕಿಡ್ಸ್. ಯಾರೆಲ್ಲ ಪ್ರೀ ಸ್ಕೂಲ್ಗೆ ಜಾಯಿನ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಇಲ್ಲೇ ಜಾಯಿನ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಪ್ರತಿಯೊಬ್ಬ ಟೀಚರ್ಸ್ ಕೂಡ ಫ್ರೆಂಡ್ಲಿ, ಹಾಗೆ ತುಂಬಾ ಕೇರ್ ಮಾಡಿ ಪ್ರತಿಯೊಂದು ಮಗುನ ಕೂಡ ನೋಡ್ಕೊತಾರೆ. ಇಲ್ಲಿ ಬಂದ ಮೇಲೆ ನನ್ನ ಮಗಳು ತುಂಬ ಚೆನ್ನಾಗಿ ಕಲ್ತಿದ್ದಾಳೆ, ಹಾಗೆ ನನಗೂ ಎಷ್ಟೋ ವಿಷಯಗಳನ್ನ ಕಲಿಸ್ತಾ ಇದ್ದಾಳೆ. ಸೊ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಫೈನಲಿ ಪ್ರೋಗ್ರಾಮ್ ಮುಗಿದ ಮೇಲೆ ಕೈಟ್ ಫ್ಲೈಯಿಂಗ್ ಕಾಂಪಿಟೇಷನ್ ಇತ್ತು. ಎಲ್ಲ ಪೇರೆಂಟ್ಸು ಕೂಡ ಮಕ್ಕಳ ಜೊತೆ ಗಾಳಿಪಟನ ಹಾರಿಸಿ ಖುಷಿಪಟ್ಟರು. ಬಟ್ ಗಾಳಿಪಟ ಏನೋ ಗೊತ್ತಿಲ್ಲ, ಗಾಳಿ ಇರಲಿಲ್ಲ ಅನ್ನೋ ರೀಸನ್ಗೋ ಏನೋ ಮೇಲೆ ಹೋಗ್ತಾನೆ ಇರಲಿಲ್ಲ. ಒಂದೇ ಒಂದು ಕೈಟ್ ಮಾತ್ರ ತುಂಬ ಮೇಲೆ ಹೋಗಿತ್ತು. ಸೊ ನನ್ನ ಮಗಳು ಕೂಡ ಅದನ್ನೇ ನೋಡಿ ಖುಷಿಪಟ್ಟಳು. ಒಂದು ಒಳ್ಳೆ ದಿನಾನ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳಬಹುದು. ಸೊ ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಕೀಪ್ ವಾಚಿಂಗ್. ಸ್ವಲ್ಪ ಮಿಸ್ ಜಾಸ್ತಿ ಬ್ಲೆಸ್ ಮಿ. ಲವ್ ಯು ಆಲ್. ಟೇಕ್ ಕೇರ್. ಥ್ಯಾಂಕ್ ಯು.